ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂಗೀತ ಶೃಂಗೇರಿ. ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೆ. ಇಲ್ಲಿ ಬಿಗ್ ಬಾಸ್ನ 2 ಕಂಟೆಸ್ಟೆಂಟ್ಸ್ ಇದ್ದಾರೆ, ದಯವಿಟ್ಟು ಇಲ್ಲಿ ಬನ್ನಿ. ಅಜ್ಜ 3 ಇದ್ದಾರೆ, ಬನ್ನಿ ಬನ್ನಿ. ಕಮ್ಮಿ ದಿವ್ಯಾ, ನೀವು ಕಮ್ಮಿ. ಇವಾಗ ರುದ್ರ ಗರುಡ ಪುರಾಣ ಇದನ್ನ 10 ಸತಿ ಹೇಳಬೇಕು ಸ್ಪೀಡಾಗಿ, ರಾಪಿಡ್ ಫೈರ್. ಕಮಾನ್, ಲೆಟ್ಸ್ ಡೂ ಇಟ್. ಯಾರು ಎಣಿಸ್ಕೊಳ್ತಾರೆ? ನಾನು ನಿಲ್ಸಂಗಿಲ್ಲ, ಫಾಸ್ಟಾಗಿ ಹೇಳಬೇಕು. ಓಕೆ, ಬಿಗ್ ಬಾಸ್ ಸಂಗೀತ ಅವರು ನಮಗೆ ಟಾಸ್ಕ್ ನೀಡ್ತಾ ಇದ್ದಾರೆ. ಓಕೆ, ಯುವರ್ ಇಟ್ ಗೋಸ್. ನೀವು ಸ್ಟಾರ್ಟ್ ಮಾಡಿ. ರುದ್ರಗರುಡ ಪುರಾಣ, 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 ರುದ್ರಗರುಡ ಪುರಾಣ. 9 ಆಗಿದ್ದು ರುದ್ರಗರುಡ ಪುರಾಣ. ಗುಡ್ ಗುಡ್. ನೀವು ನೆಕ್ಸ್ಟ್. ರುದ್ರಗರುಡ ಪುರಾಣ, 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 ರುದ್ರಗರುಡ ಪುರಾಣ. ರದ್ರ ಆಗೋಯ್ತು. ರದ್ದು. ರುದ್ರ. ನೈಸ್. ಡಿಯು ನೋಡಿ. ಡಿಯು ವಿನ್ನರ್ ಬಂದ್ಬಿಟ್ಟು ನಾನು. ಟಾಸ್ಕ್ ಕೊಟ್ಟಿರೋದು ನಾನಲ್ವಾ? ಇಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು. ಈ ಒಂದು ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಇಬ್ರು ಕೂಡ ವಿನ್ನರ್ ಎಲ್ಲ ಹೋಗ್ತೀರಿ. ನಾನು ಹೇಳಲ್ಲ, ಮೋಸ ಆಗ್ತಾ ಇದೆ. ಅದು ಯಾವತ್ತೂ ಆಗಿದೆ. ನಾನು ಹೇಳೋದು ಆಗ್ಲಿದ್ದಾಗೆ ನಾವು ಹಂಗೆ ಫೇಮಸ್ಸು. ಸೊ ಎಸ್, ರುದ್ರ ಗರುಡ ಪುರಾಣ ನೋಡಿದೆ ಇವಾಗಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸುಮಾರಷ್ಟು ಇನ್ಸಿಡೆಂಟ್ಸ್, ಈ ಸ್ಟೋರೀಸ್ ನಂಗೆ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ನಾನು ಅದನ್ನ ಲೀಕ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಂಗೆ ಇಷ್ಟ ಆಗಿರೋದು ಏನು ಅಂದರೆ ಇದರಲ್ಲಿ ಟ್ವಿಸ್ಟ್, ಟರ್ನ್ಸ್, ಮಿಸ್ಟ್ರಿ ಆ್ಯಂಡ್ ಸಸ್ಪೆನ್ಸ್, ಹಾರರ್ ಕೂಡ ಇದೆ. ಒಂದು ಪಾಯಿಂಟಲ್ಲಿ ನಾನು ತಿರುಗಿ ಕೇಳಿದೆ ಇದೇನು ಹಾರರ್ ಮೂವಿನ ಅಂತ. ಆ ಪಾಯಿಂಟಿಗೂ ಬಂದಿತ್ತು. ನಾನು ಖುಷಿಯಾಗಿರೋದು ನೋಡಿದ್ರೆ ನಿಮಗೆ ಅನಿಸ್ತಾ ಇರ್ಬೋದು ನಾನು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ, ಯಾಕೆ ಇಷ್ಟು ಥ್ರಿಲ್ ಆಗಿದ್ದೀನಿ ಅಂತ. ಬಿಕಾಸ್ ತುಂಬ ಚೆನ್ನಾಗಿದೆ ಕತೆ. ರಿಷಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಪೆಷಲಿ ದ ರೈಟರ್, ನನಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಕತೆನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸಲ್ಲಿ ಬರೆದಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ. ದಯವಿಟ್ಟು OTT ಬರೋ ತನಕ ಕಾಯಬೇಡಿ. OTTಲೂ ನೋಡಿ, ಆದರೆ ಮತ್ತೊಮ್ಮೆ ನೋಡಿ. ಬಟ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ, ಯಾವಾಗಲೂ ಅದು ಸಿಗೋದಿಲ್ಲ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ಸಿರಿ ಮ್ಯಾಮ್ ನನ್ನ ಇನ್ವೈಟ್ ಮಾಡಿದ್ರು. ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ ಇದರಲ್ಲಿ. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಕಾಸ್ಟಿಂಗ್ ಪರ್ಫಾರ್ಮೆನ್ಸ್ ಓವರಾಲ್ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೇಟ್ ಪೋರ್ಷನ್. ಅದು ನಂಗೆ ತುಂಬ ಖುಷಿಯಾಯಿತು. ನೀವೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ. ಥ್ಯಾಂಕ್ ಯು.